ನಮಸ್ಕಾರ ಸ್ನೇಹಿತರೆ. ಏನಂದ್ರೆ ವ್ಯಕ್ತಿ ಆರಾಮಾಗಿ ನಿಮ್ಮದಿಯಾಗೆ ಖುಷಿಯಾಗಿ ಆರಾಮಾಗಿ ಇರಬೇಕು ಅಂದರೆ ಹೆಂಗಿರಬೇಕು ಗೊತ್ತಾ? ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಏನಿದೆ ಹೇಳಿ, ಡಿಯರ್ ಪ್ರಭಾಕರ್ ಆರ್ ಅಂತಿದೆ. ಈ ವ್ಯಕ್ತಿ ಹೆಂಗೆ ಅಂದರೆ ನನ್ನ ನಂಬರ್ ಕೊಟ್ಬಿಟ್ಟಿದ್ದಾನೆ. ಪ್ರತಿದಿನವೂ ನನಗೆ ಮೆಸೇಜ್ಗಳು ಫೋನ್ಗಳು ಎಲ್ಲ ಬರ್ತೈತೆ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ, 15,145 ರೂಪಾಯಿ ಒಂದು, ಇದು ಕಟ್ಟಿಲ್ಲಂತೆ. 29,676 ರೂಪಾಯಿ ಇದೊಂದು ಕಟ್ಟಿಲ್ಲ. ಡಿಯರ್ ಪ್ರಭಾಕರ್ ಆರ್. 2,01,253 ರೂಪಾಯಿ ಇದೊಂದು. ಅದಾದಮೇಲೆ ನೆಕ್ಸ್ಟ್ 54,330 ರೂಪಾಯಿ. ಡಿಯರ್ ಪ್ರಭಾಕರ್, ಈ ಥರ ನಿಮ್ದೇಗೆ ಹೆಂಗಿರ್ಬೇಕು ಅಂದರೆ ನಮ್ಮ ನಂಬರ್ ಕೊಟ್ಬಿಡ್ಬೇಕು. ನಮ್ಮ ನಂಬರ್ ಕೊಟ್ಬಿಟ್ರೆ ನಮಗೆ ಡೈಲಿ ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ಇರ್ತಾರೆ. ಫೋನ್ 100 ಫೋನ್ ಮಾಡ್ತಾರೆ, ಮಿಸ್ಟರ್ ಪ್ರಭಾಕರ್ ಆರ ಅಂತ. ಇಲ್ಲ ಅಂತ ಹೇಳಿದ್ರೆ ನಿನ್ನ ಹೆಸರೇನು, ನೀನ್ ಏನಕ್ಕೆ ಅವನ ನಂಬರ್ ನೀನ್ ಯಾಕೆ ಯೂಸ್ ಮಾಡ್ತಾ ಇದೆಯಾ, ಇದನ್ನ ನೀನೇ ಕಟ್ಟಬೇಕು, ನೀನೇ ಇದನ್ನ ಇದು ಮಾಡಬೇಕು, ನೀನು ಕೋರ್ಟಿಗೆ ಕರಿತೀನಿ, ಅಲ್ಲಿಗೆ ಕರಿತೀನಿ, ಕೇಸ್ ಹಾಕ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ನಮ್ಗೆ ಧಮಕಿ ಆಗ್ತಾ ಇರ್ತಾರೆ ಇವರು. ನಮಗೂ ಆನ್ಸರ್ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದೀನಿ. ಆಮೇಲೆ ಇದ್ಯಾವುದೋ ಇದು 15,159 ರೂಪಾಯಿ. ಇದೇ ತರ ಈ ಮೆಸೇಜ್ ಡೈಲಿ ಬರ್ತೈತೆ. ಇದೆಲ್ಲ ಕಟ್ತೀಯೋ ಇಲ್ವೋ, ನಿನ್ ಏನ್ ಮಾಡ್ತೀನಿ ಗೊತ್ತಾ ನಿನ್ನ, ಹಂಗನ್ಬಿಟ್ಟು ನಮಗೆ ಹೆದರಿಕೆ ಬೆದರಿಕೆ ಎಲ್ಲ ಆಗ್ತಾ ಇದಾರೆ. ಈ ತರ ಆರಾಮಾಗಿ ಒಬ್ಬನ ನಂಬರ್ನ ಈ ತರ ಇದ್ರಲ್ಲಿ ಯಾವ್ದ್ರಲ್ಲಿ ಆಡ್ ಮಾಡ್ಬಿಟ್ಟು ಲೋನ್ಗಿನೆಲ್ಲ ಅವ್ನು ತಗೊಂಡ್ಬಿಟ್ಟು ಯೂಸ್ ಮಾಡ್ಬಿಟ್ರೆ ಇದು ಒಳ್ಳೆ ಪ್ಲಾನ್ ನೋಡ್ರಿ. ಆರಾಮಾಗಿ ನಿಮ್ದಾಗಿರ್ಬೋದು. ಈ ಫುಲ್ಲು ಟಾರ್ಚರ್ ಎಲ್ಲ ನನಗೆ ಇರೋದು, ಇದ್ರದ್ದೆಲ್ಲ ಟಾರ್ಚರ್ ನಾನೇ ಅನುಭವಿಸ್ತಾ ಇರೋದು. ಅವನು ಆರಾಮಾಗಿದ್ದಾನೆ. ಅವನಿಗೆ ಅವ್ನ ಮನೇನೋ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಏನೋ ಗೊತ್ತಿಲ್ಲ. ಅವನಿಗೆ ಯಾರು ಟಾರ್ಚರ್ ಕೊಡಿಲ್ವಲ್ಲ, ನಿಮ್ದಾಗ ಆರಾಮಾಗಿ ಖುಷಿಯಾಗಿದ್ದಾನೆ. ನಾವು ಡೈಲಿ 100 ಜನದ ಹತ್ರ ಇವ್ರ ಹತ್ರ ಮಾತಾಡಿ 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 ಸಾಕಾಗಿದೆ. ಫೈನಲ್ ಆಗಿರೋದು ಒಂದೇ ಒಂದು ಆಪ್ಷನ್ ಏನಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಯಾರಾದ್ರೂ ಚೆನ್ನಾಗಿ ಇದ್ರ ಪಳಗಿರೋರು ಯಾರಾದ್ರೂ ಇದ್ರೆ ನೋಡ್ಬಿಟ್ಟು ನನಗೆ ಸ್ವಲ್ಪ ಐಡಿಯಾ ಆದ್ರೂ ಕೊಡ್ರಿ ಏನ್ ಮಾಡ್ಬೇಕು ಅಂತ. ಊಟ ಸೇರ್ತಾ ಇಲ್ರಿ, ನಿಮ್ದಾಗೆ ಊಟ ಸೇರ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಏನೋ ಸ್ವಲ್ಪ ಹೆಲ್ಪ್ ಮಾಡಿ. ನನಗೆ ಮೆಂಟಲಿ ಟಾರ್ಚರ್ ಆಗ್ಬಿಟ್ಟೈತೆ ಈ ಕಸ್ಟಮರ್ ಕೇರ್ ಅವರು ಇವರು ಹೆಂಗೆಲ್ಲ ಬೈತಾ ಇದಾರೆ ಅಂದ್ರೆ, ನಾನು ಏನಕ್ಕೆ ಬೈಸ್ಕೊಂತ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ನಾನ್ ತಗೊಂಡಿರೋದ, ಇದೆಲ್ಲ ನಾನ್ ತಗೊಂಡೇ, ನನ್ನ ಹೆಸರೇ ಇಲ್ವಲ್ಲ, ಏನಕ್ಕೆ? ಅವನು ಒಂದ್ ಟೈಮಲ್ಲಿ ಏನಂತ ಹೇಳ್ತಾನೆ ಅಂದ್ರೆ, ರಾಂಗ್ ನಂಬರ್ ಅಂತ ಹೇಳ್ಬಿಡು, ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀಯ ಅಂತಾನೆ. ಅಷ್ಟು ಈಸಿನಾ? ಇದಕ್ಕೆ ನೀವೇ ಆನ್ಸರ್ ಮಾಡಿ. ಅವನು ಫೋನ್ ಎತ್ತಲ್ಲ, ಇದನ್ನು ಕ್ಲಿಯರು ಮಾಡಲ್ಲ. ನಮ್ಮ ಜೀವನ ಪೂರ್ತಿ ಇದೇ ತರ ನರಕದಲ್ಲಿ ಇರಬೇಕು ಅಂತ ಒಂದು ಪ್ಲಾನ್ ಮಾಡಿದಿ. ನನ್ನ ನಂಬರ್ನ ಕೊಟ್ಬಿಟ್ಟು ಹಿಂಗೆಲ್ಲ ಮಾಡಿದ್ದಾನೆ. ನೀವು ಹೇಳ್ಬೋದು, ನೀನ್ ಯಾಕೆ ಯಾಮಾರ್ದೆ ನೀನು ಅಂತ. ಯಾಮಾರ್ತೀವಪ್ಪ, ತುಂಬಾ ಕ್ಲೋಸ್ ಆಗಿ ಇದ್ಬಿಟ್ರೆ ಫ್ರೆಂಡ್ಸು ಯಾಮಾರ್ಬಿಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಆದ್ರೆ ಈ ಟಾರ್ಚರ್ನ ನಿಲ್ಸಕ್ಕೆ ಏನಾದರೂ ಒಂದು ಐಡಿಯಾ ಕೊಡಿ ಸ್ವಾಮಿ. ಥ್ಯಾಂಕ್ ಯು.